ಕರ್ನಾಟಕದಲ್ಲಿರುವಂಥ ಸರ್ಕಾರ ಚುನಾವಣೆಗೆ ಮುಂಚೆ ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದರು, ನಾವು 5 ಗ್ಯಾರಂಟಿಯನ್ನು ಕೊಡ್ತೀರಿ, ಬಡವರನ್ನು ನಾವು ಮೇಲೆತ್ತುವಂಥ ಕೆಲಸವನ್ನು ಮಾಡ್ತೀರಿ. ಬಡವರಿಗೆ ಹಿಂದೆ BJP ಸರ್ಕಾರ ಯಾವುದು ಫ್ರೀ ಕೊಟ್ಟಿರಲಿಲ್ಲ, ನಾವೆಲ್ಲ ಫ್ರೀಗಳನ್ನು ಕೊಡ್ತೀರಿ ಮತ್ತು ಯಾವುದೇ ಬೆಲೆಯನ್ನು ರೈಸ್ ಮಾಡಲ್ಲ, ನಾವು ಯಾವುದೇ ಹೈಕ್ ಇಲ್ಲದೆ ನಾವು ನಿಮಗೆಲ್ಲ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಪೆಟ್ರೋಲ್ ಡೀಸೆಲ್ ಹೈಕ್ ಆಯಿತು, ಜನ ಶಾಪ ಹಾಕಿದ್ರು. ಹಾಲು, ಮಕ್ಕಳು ಕುಡಿಯೋ ಹಾಲು, ಅದಕ್ಕೂ ಮಕ್ಕಳು ಕುಡಿಯೋ ಹಾಲಿಗೂ ಬ್ಯಾನ್ ಮಾಡ್ದಂಗೆ ಮಾಡಿ ಮಕ್ಕಳ ಹಾಲಿಗೂ ಕಲ್ಲು ಹಾಕಿದ್ರು ಇವರು. ಸುಣ್ಣದಲ್ಲಿ ಕಲ್ಲಿರುತ್ತೆ, ನಾನು ನೋಡಿದ್ದೀನಿ. ಸುಣ್ಣ ಏನು ನಾರಾಯಣಸ್ವಾಮಿ ಅವರೇ, ಸುಣ್ಣದಲ್ಲಿ ಕಲ್ಲಿರ್ತತೆ, ಹಾಲಿನಲ್ಲಿ ಕಲ್ಲು ಹಾಕದ ದುರುಳರು ಇವರು. ಸುಣ್ಣದಲ್ಲಿ ಕಲ್ಲಿರುತ್ತೆ, ಸುಣ್ಣ ಕಲ್ಲು ಅಂತೀರಿ ನಾವು ಅದಕ್ಕೆ. ಹಾಲಲ್ಲಿ ಕಲ್ಲು ಹಾಕಿದವ್ರು ಯಾರಾದರೂ ದುರುಳರಿದ್ದರೆ ಈ ಕಾಂಗ್ರೆಸ್ ಅವರು. ಹಾಲಿಗೂ ಕಲ್ಲು ಹಾಕ್ಬಿಟ್ರಿ. ಆಲ್ಕೋಹಾಲ್ಗೂ ನೀವು 50 ರೂಪಾಯಿ ಮಾಡಿಬಿಟ್ಟು ಅದನ್ನು ಜಾಸ್ತಿ ಮಾಡಿಬಿಟ್ರಿ. ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ, ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರಿ, ಮನೆ ತೆರಿಗೆ ಜಾಸ್ತಿ ಮಾಡಿದ್ರಿ, ಕರೆಂಟ್ ಚಾರ್ಜ್ ಜಾಸ್ತಿ ಮಾಡಿದ್ರಿ. ಈಗ ಮತ್ತೆ ಹಾಲಿನ ತೆರಿಗೆಯನ್ನು ಜಾಸ್ತಿ ಮಾಡೋಕ್ಕೆ ಅವಾಗೆ ರೆಡಿ ಮಾಡ್ಕೊಂಡಿದ್ದೀರ. ಈಗ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ, ಮೀಡಿಯಾದವ್ರು ಕೂಗಾಡ್ರಿ, ನೀವು ಕೂಗಾಡಿದ್ರು ನಾನು ನೀರಿನ ತೆರಿಗೆಯನ್ನು ಜಾಸ್ತಿ ಮಾಡ್ತೀನಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಇನ್ನೊಬ್ಬ ಯಾವುದೋ ಮಂತ್ರಿ ಹೋಗಿ ತಲೆ ಕೆಟ್ಟು ನದಿ ನೀರಿಗೂ ಟ್ಯಾಕ್ಸ್ ಹಾಕ್ತೀರಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನದಿ ನೀರಿಗೂ ಟ್ಯಾಕ್ಸು ಅಂದರೆ ಈ ಸರ್ಕಾರ ಬಂದ ಮೇಲೆ ಪ್ರತಿದಿನ ಟ್ಯಾಕ್ಸು. ಹೊಸ ವರ್ಷಕ್ಕೆ ನಾವೆಲ್ಲ ಸಾಮಾನ್ಯವಾಗಿ ಇಡೀ ಕರ್ನಾಟಕದ 7 ಕೋಟಿ ಜನ ಹೊಸ ವರ್ಷದ ಗಿಫ್ಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ವಿಶ್ ಮಾಡ್ತಾರೆ ಎಲ್ಲರೂ, ಹ್ಯಾಪಿ ನ್ಯೂ ಇಯರ್ ಶುಭಾಶಯಗಳು ಅಂತ. ಮೋದಿನೂ ರೈತರಿಗೆ ಗಿಫ್ಟ್ ಕೊಟ್ಟಿದ್ದಾರೆ, ಹೊಸ ವರ್ಷಕ್ಕೆ ರೈತರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ದ ಗ್ರೇಟ್ 14 ಬಡ್ಜೆಟ್ ಚಾಂಪಿಯನ್ ಸಿದ್ದರಾಮಯ್ಯನವರು ಕರ್ನಾಟಕದ ಜನತೆಗೂ ಗಿಫ್ಟ್ ಕೊಟ್ಟಿದ್ದಾರೆ. ಆ ಗಿಫ್ಟ್ ಏನು ಅಂತ ಹೇಳಿದ್ರೆ ಬಸ್ ದರ ಏರಿಕೆಯನ್ನು ಮಾಡಿದ್ದಾರೆ. ಆ ಬಸ್ ದರ ಏರಿಕೆ ಮಾಡೋ ಮುಖಾಂತರ ರಾಜ್ಯದ ಬಡವರಿಗೆ ಒಳ್ಳೆಯದನ್ನು ಮಾಡಿದ್ದಾರೆ. ರಾಜ್ಯದ ಬಡವರು ಭಾಳ ಸಂತೋಷ ಖುಷಿಯಿಂದ ಈ 15% ಏರಿಕೆ ಮಾಡಿದಾರಲ್ಲ, ಅದಕ್ಕೆ ಸಂತೋಷವಾಗಿ ಖುಷಿಯಾಗಿ ಇಂಥ ಮನೆಯಾಳ ಸಿದ್ದರಾಮಯ್ಯನೇ ಇರಲಿ ಈ ರಾಜ್ಯದಲ್ಲಿ ಅಂಥೇಳಿ ಅವರು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ಎಲ್ಲರಿಗೂ ಯಾರ್ಯಾರು ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ ಗಂಡು ಮಕ್ಕಳು ಅವರೆಲ್ಲರಿಗೂ ನಾನು ಎಲ್ಲ ನಮ್ಮ ಲೀಡರ್ಸ್ ಎಲ್ಲ ಅವ್ರಿಗೆ ರೋಸ್ ಕೊಟ್ಟು ಹೊಸ ವರ್ಷದ ಗಿಫ್ಟು, ಕ್ಷಮಿಸಿಬಿಡಿ, ನನ್ನನ್ನು ಕ್ಷಮಿಸಿಬಿಡಿ, ನಾನು ಯಾವುದೂ ಬೆಲೆ ಏರಿಕೆ ಮಾಡಲ್ಲ ಅಂದೆ. ಆದರೆ ನಮ್ಮ ದುರುಳ ಕಾಂಗ್ರೆಸ್ಸಿನ ಬೆಂಬಲಿಗರು, ನನ್ನ ಸಹೋದ್ಯೋಗಿಗಳು ಪೆಟ್ರೋಲ್ ರೈಸ್ ಮಾಡಿಸಿದ್ರು ನನ್ನ ಕೈಲಿ, ನಾನು ಬೇಡ ಅಂದೆ. ಆಮೇಲೆ ಇನ್ನು ಕೆಲವು ಮಂತ್ರಿಗಳು ಬಂದು ಆಲ್ಕೋಹಾಲ್ ರೈಸ್ ಮಾಡಿಸಿದ್ರು, ಯಾರು ಅಬಕಾರಿ ಸಚಿವರು ಬಂದು, ಇನ್ನು ಕೆಲವು ಮಂತ್ರಿ ಬಂದು ಹಾಲಿನ ದರ ಜಾಸ್ತಿ ಮಾಡಿಸಿದ್ರು, DK ಶಿವಕುಮಾರ್ ಬಂದು ನೀರಿನ ದರ ಜಾಸ್ತಿ ಮಾಡಿಸ್ತೀರಿ, ಕೃಷ್ಣ ಬೈರೇಗೌಡ ಬಂದು ಸ್ಟ್ಯಾಂಪ್ ಡ್ಯೂಟಿ ದರ ಜಾಸ್ತಿ ಮಾಡಿಸಿದ್ರು. ಅದು ನನ್ನ ತಪ್ಪೇನೂ ಇಲ್ಲ. ನನ್ನ ಸುತ್ತು ಇರ್ತಕ್ಕಂಥ ಇವರು ಬೆಂಬಲಿಗರು ಇವರ ಒತ್ತಡದಿಂದ ನಾನು ಇದನ್ನು ಮಾಡಿದ್ದೇನೆ, ನನ್ನ ತಪ್ಪೇನಿಲ್ಲ. ಐ ಆಮ್ ಹೆಲ್ಪ್ಲೆಸ್. ಪ್ಲೀಸ್ ನನ್ನನ್ನು ಪ್ಲೀಸ್ ದಯವಿಟ್ಟು ರಾಜ್ಯದ ಜನ ನಮ್ಮನ್ನು ಕ್ಷಮಿಸಿಬಿಡಿ. ಇದು ಇವತ್ತಿನ ನಮ್ಮ ಹೋರಾಟ. ಸರ್, ಮುಖ್ಯಮಂತ್ರಿಗಳ ಪರವಾಗಿ ತಾವಿಲ್ಲಿ ಬಂದು ಕ್ಷಮೆಯನ್ನು ಕೇಳ್ತೀವಿ. ಹೌದು, ಯಾಕಂದರೆ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಟ್ಯೂಬ್ಲೈಟ್ ಮುಖ್ಯಮಂತ್ರಿ ಅಲ್ಲ, ಅದಕ್ಕೆ ಅವ್ರ ಪರವಾಗಿ ನಾನು ನಾರಾಯಣಸ್ವಾಮಿ ಅವರು ಸರ್, ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಪ್ರಕಟಣೆ ನಡೆಸಿದ್ದಾರೆ ಸರ್. ಹಿಂದೆ BJP ಸರ್ಕಾರ ಎಲೆಕ್ಷನ್ಗೆ ಹೋಗುವಂಥ ಮುಂಚೆ ಸಂಬಳವನ್ನು ಏರಿಕೆ ಮಾಡಿತು, ಆದರೆ ಅರಿಯರ್ಸ್ ಕೊಡಬೇಕಾಗಿದ್ದಂಥ 38 ತಿಂಗಳ ಅರಿಯರ್ಸನ್ನು ಕೊಡಲೇ ಇಲ್ಲ. ಅದೇ ಒಂದು 2,500-3 ಸಾವಿರ ಕೋಟಿಯಷ್ಟು ಉಳ್ಕೊಂಡಿದೆ. ಮತ್ತು 5,900 ಕೋಟಿಯಷ್ಟು ಸಾಲ ಇಟ್ಟೋಗಿದ್ದಾರೆ. ಅವ್ರ ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಿದ್ದೇ ನಮ್ಮ ಮೇಲೆ ಸಾಲ ಇಟ್ಟೋಗಿದ್ದಾರೆ. ನಾವು ಆ ಸಾಲ ತೀರಿಸಲಿಕ್ಕಾಗಿ ದರವನ್ನು ಹೆಚ್ಚಳ ಮಾಡಿದ್ದೀವಿ, ನಿಗಮ ಉಳಿಬೇಕು. ಇಂಥ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ನ ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಕಳೆದ 10 ವರ್ಷದಿಂದ ಪ್ರೈಸ್ ಹೈಕ್ ಆಗಿಲ್ಲ ಅಂತ ಅವರೇ ಹೇಳಿದ್ದಾರೆ. 10 ವರ್ಷದಿಂದ TADA ಜಾಸ್ತಿ ಆಗಲೇ ಇಲ್ವಾ?
ಎವ್ರಿ 4 years TADA ಜಾಸ್ತಿ ಆಗೇ ಆಗ್ತೈತೆ. ಅದು 10 ವರ್ಷದಿಂದ ಪೆಟ್ರೋಲು ಡೀಸೆಲ್ ಜಾಸ್ತಿ ಆಗಲೇ ಇಲ್ವಾ? ಜಾಸ್ತಿ ಆಗೇ ಆಗಿದೆ. ನಾವು ಯಾಕೆ ರೈಸ್ ಮಾಡಿಲ್ಲ? 2013 ನಾನೇ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು. ನಾನು ಹೋಗಬೇಕಾದ್ರೆ 1,000 ಕೋಟಿ ಲಾಭ BMTC ಮತ್ತು KSRTC 1,000 ಕೋಟಿಗೂ ಜಾಸ್ತಿ ಲಾಭವನ್ನು ಬಿಟ್ಟೋಗಿದ್ದೆ. ಅವತ್ತನ್ನು ಯಾಕೆ ಹೇಳಲ್ಲ ನೀವು? ಅದಾದಮೇಲೆ ನೀವು ಬಂದ್ರಿ, ಸಾಲ ಮಾಡಿದ್ರಿ, ಕೋವಿಡ್ ಬಂತು. ಕೋವಿಡಲ್ಲಿ ಯಾರು ಬಸ್ ಹತ್ತಿದ್ರಪ್ಪ? ಹತ್ತೋಕ್ಕೆ ಪ್ರಾವಿಷನ್ ಇಲ್ಲ. ಇಡೀ ಪ್ರಪಂಚದಲ್ಲಿ ಕೋವಿಡ್ ಬಂದಿತ್ತು. ಕೋವಿಡ್ ಬಂದಾಗ ಬಸ್ ನೋಡಿಸಿದ್ರೆ ಎಲ್ಲ ಜೈಲಿಗೆ ಹಾಕೋರು ಎಲ್ಲರೂ. ಸಾಮಾನ್ಯವಾಗಿ ಲಾಸ್ ಆಗೇ ಆಗ್ತೈತೆ. ಕೋವಿಡ್ ಟೈಮಲ್ಲಿ ಲಾಸ್ ಆಗೇ ಆಗ್ತೈತೆ. ಮತ್ತು ಕಾರ್ಮಿಕರ ಹೈಕ್ ಏನಿದೆ ಅದು ನಿರಂತರ ಎವ್ರಿ 4 years ಮಾಡೇಬೇಕು. ರಾಜ್ಯ ಸರ್ಕಾರಿ ನೌಕರರಿಗೆ ಮಾಡ್ತೀರಾ ನೀವು ಅಂತ ಹೇಳಿದ್ರೆ ಹಂಗಾರೆ BMTC KSRTC ಬೇರೆ ನಿಗಮದವರು ಹಂಗಾರೆ ಅವ್ರ ನೌಕರರಲ್ವಾ? ಅವ್ರಿಗೆ ಮಾಡಬೇಕು. ನಾ ಇದ್ದಾಗೂ ಮಾಡಿದ್ದೀರಿ. ಅದು ನ್ಯಾಚುರಲ್. ಯಾರೇ ಇದ್ದರೂ ಮಾಡಬೇಕು. ನಿಮ್ಮ ಫ್ರೀ 2,000 ರೂಪಾಯಿ ಮಾಡಿದ್ದೀರಲ್ಲ, ಎಷ್ಟು ಬ್ಯಾಲೆನ್ಸ್ ಇದೆ ನಿಮಗೆ? 800 ಕೋಟಿ ಬ್ಯಾಲೆನ್ಸ್ ಕೊಡಬೇಕು. ಯಾಕೆ ಕೊಟ್ಟಿಲ್ಲ ನೀವು? ಯಾಕೆ ಕೊಟ್ಟಿಲ್ಲ ಹೇಳಿ? 800 ಕೋಟಿ ಬ್ಯಾಲೆನ್ಸ್ ಕೊಡಬೇಕು. ಅದನ್ನು ಕೊಟ್ಟಿಲ್ಲಲ್ಲ, ಅದು ಮೋಸ ಅಲ್ವಾ ನೀವು? ಮತ್ತು ಬೇರೆ ಬೇರೆ ಸ್ಟೂಡೆಂಟ್ ಪಾಸ್ಗಳದ್ದು ಸಬ್ಸಿಡಿ ಕೊಡಬೇಕು. ಸ್ಟೂಡೆಂಟ್ ಪಾಸ್ ಸಬ್ಸಿಡೀಸ್ ಕೊಡಬೇಕು. ಯಾರಿಗೆ? KSRTC BMTC ಮತ್ತು ಸಾರಿಗೆ ಎಲ್ಲ. ಅದನ್ನು ನೀವು ಕೊಟ್ಟಿಲ್ಲ. ನೀವು ಸಾಲ ಉಳಿಸ್ಕೊಂಬಿಟ್ಟು ಈಗ ಅವ್ರಿಗೆ ಈಗಲೇ ಸಾಲದ ಹೊರೆಯಲ್ಲಿದ್ದಾರೆ ಅವರು. ಯಾರು? ಕಾಂಗ್ರೆಸ್ ಸರ್ಕಾರ ಈಗಲೇ ಸಾಲದ ಹೊರೆ, ನಮ್ಮ ಸಾಲದ ಹೊರೆ ಅಲ್ಲ, ಈಗಲೇ ಸರ್ಕಾರದ. ಅವ್ರಿಗೆ 2,000 ಕೋಟಿ ಮತ್ತೆ ತಗೋ ಅಂತ ಹೇಳ್ತಾ ಇದ್ದಾರೆ. ತಗೊಂಡ್ರೆ ಮುಳುಗಿಸ್ಬಿಟ್ಬಿಡ್ತಾರೆ ಇವರು. ಅದರಿಂದ ಸಿದ್ದರಾಮಯ್ಯನವರೇ, ನೀವು ಚುನಾವಣೆ ಬಂದಾಗ ನೀವು ಹೇಳಿದ್ದೇನು? ನಾನು ಯಾವುದೇ ತೆರಿಗೆಯನ್ನು ಹಾಕಲ್ಲ ಅಂತ ಹೇಳಿದ್ರಿ. ಮೋಸ ಮಾಡಿದ್ದೀರಾ, ಜನಕ್ಕೆ ದ್ರೋಹ ಬಗ್ದಿದ್ದೀರಾ, ವಂಚನೆ ಬಗ್ದಿದ್ದೀರಾ. ಅದಕ್ಕೋಸ್ಕರ ಇವತ್ತು ನಾವು ಹೊಸ ವರ್ಷಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಗಿಫ್ಟ್ಗೆ ನಾವು ಎಲ್ಲ ಅಭಿನಂದನೆ. KSRTC ಪ್ರಯಾಣಿಕರಿಗೆ ಕೊಡ್ತೀರಾ ಸರ್ ಇದು ರೋಸ್ಗೆ? ಹೌದು, KSRTC ಪ್ರಯಾಣಿಕರಿಗೆ ನಾವು ಕೊಟ್ಟು ಕ್ಷಮೆ ಕೇಳ್ತೀವಿ. ನಾವು ಸಿದ್ದರಾಮಯ್ಯನವರ ಪರವಾಗಿ ಕ್ಷಮೆ ಕೇಳ್ತೀವಿ. ಅದಕ್ಕೆ ಹೇಳ್ತಾರಪ್ಪ. ಈಗ ಕಳೆದ 100 ವರ್ಷದಲ್ಲಿ ಎಂದಾದರೂ ಪೆಟ್ರೋಲ್ ಡೀಸೆಲ್ ಕಡಿಮೆ ಆಗಿದೆಯಾ? ಹೋಗ್ತಾನೆ ಇದೆ. ಮೊದಲು 1 ರೂಪಾಯಿ ಇತ್ತು ಪೆಟ್ರೋಲ್ ಡೀಸೆಲ್ ಬೆಲೆ. ಏನು ನಾರಾಯಣ ಸ್ವಾಮಿ ಅವರೇ, 1 ರೂಪಾಯಿ ತನ ಸ್ವಾತಂತ್ರ್ಯ ಇದೆ. ಇವಾಗ ಯಾಕೆ 100 ದಾಟಿದೆ? ಅದು ನಿರಂತರ ರೀ. ಬೆಲೆ ಏರಿಕೆ ಕಾಲಕ್ಕೆ. ನಮ್ಮ ಸರ್ಕಾರ ಇದ್ದಿದ್ದು 9 ವರ್ಷ. ಈ ಮನೆಯಾಳ ಕಾಂಗ್ರೆಸ್ ಅವರು ಇದ್ದಿದ್ದು 60 ವರ್ಷ. ಅದರಿಂದ ಏನಾದರೂ ಇದೇ ರಾಜ್ಯದಲ್ಲಿ ಸಾಲಗಾರರಾಗಿದ್ದರೆ 60 ವರ್ಷ ರೂಲಿಂಗ್ ಮಾಡಿರೋಂಥ ಕಾಂಗ್ರೆಸ್ ಈ ರಾಜ್ಯವನ್ನು ಪಾಪರ್ ಮಾಡಿದೆ. ಇವತ್ತು ಖಜಾನೆಯಲ್ಲಿ ದುಡ್ಡಿಲ್ಲ. ಅದಕ್ಕೋಸ್ಕರ ಇವತ್ತು ಈ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ದುರಾಡಳಿತದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯ, ಆಸ್ತಿ ತೆರಿಗೆ ಏರಿಕೆ ಅನಿವಾರ್ಯ, ಮುದ್ರಾಂಕ ಶುಲ್ಕ ಏರಿಕೆ ಅನಿವಾರ್ಯ, ನೀರಿನ ದರ ಏರಿಕೆ ಅನಿವಾರ್ಯ, ಜನನ ಮರಣ ಪತ್ರ ಶುಲ್ಕ ಏರಿಕೆ ಅನಿವಾರ್ಯ, ಹಾಲಿನ ದರ ಏರಿಕೆ ಅನಿವಾರ್ಯ, ಬಸ್ ದರ ಏರಿಕೆ ಅನಿವಾರ್ಯ. ಶೀಘ್ರದಲ್ಲೇ ಕನ್ನಡಿಗರು ಸರ್ಕಾರ ವಿರುದ್ಧ ದಂಗೆ ಏಳುವುದು ಅನಿವಾರ್ಯ. ಇಷ್ಟು ಇವತ್ತಿನ ಹೊಸ ವರ್ಷದ ಸ್ಲೋಗನ್.